ಸರ್ಕಾರದಿಂದ ಸಾರ್ವಜನಿಕರ ಮಾಹಿತಿಯನ್ನು ಪಡೆಯುವ ಆಧಾರ್ ಕಾರ್ಡ್ ಅನ್ನು ಉಚಿತವಾಗಿ ಮಾಡಿಕೊಡಬೇಕು ಎನ್ನುವಂತಹ ನಿಯಮ ಇದೆ. ಆದರೆ ಚಿತ್ರದುರ್ಗದಲ್ಲಿ ಮಾತ್ರ ಅದನ್ನು ಗಾಳಿಗೆ ತೂರಲಾಗಿದೆ. ಅರ್ಜಿಯನ್ನು ತುಂಬಲು 10 ರಿಂದ 20 ರೂಪಾಯಿಗಳನ್ನು ವಸೂಲಿ ಮಾಡಲಾಗ್ತಾ ಇದೆ. ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕೊಠಡಿಯಲ್ಲಿ ಆಧಾರ್ ಸಿಬ್ಬಂದಿ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ತುಂಬುತ್ತಿದ್ದಾರೆ. ಇದಕ್ಕಾಗಿ ಸಾರ್ವಜನಿಕರಿಂದ ಹಣವನ್ನು ವಸೂಲಿ ಮಾಡ್ತಿದ್ದಾರೆ. ಸರ್ಕಾರಿ ನಿಯಮದ ಪ್ರಕಾರ ಆಧಾರ್ ಕಾರ್ಡ್ ಅರ್ಜಿ ತುಂಬಲು 1 ಪೈಸೆಯನ್ನು ಕೂಡ ತೆಗೆದುಕೊಳ್ಳುವ ಹಾಗೆ ಇಲ್ಲ. ಆದರೆ ಇಲ್ಲಿ ಹಣವನ್ನು ಸಾರ್ವಜನಿಕರಿಂದ ವಸೂಲಿ ಮಾಡಲಾಗ್ತಿದೆ. ಹಣ ಯಾಕೆ ಕೊಡಬೇಕು ಅಂತ ಏರು ದನಿಯಲ್ಲಿ ಪ್ರಶ್ನೆ ಮಾಡಿದ್ರೆ ಸಿಬ್ಬಂದಿ ತೆಪ್ಪಗಾಗ್ತಾರೆ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡೆಯಬಹುದು. ನಮ್ಮ ಪ್ರತಿನಿಧಿ ಕುಮಾರಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಕುಮಾರಸ್ವಾಮಿ, ಸಹಜವಾಗಿ ಇಡೀ ಭಾರತದಾದ್ಯಂತ ಆಧಾರ್ ಕಾರ್ಡ್ ಅನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡಬೇಕು, ಇಲ್ಲಿ ಯಾವುದೇ ಶುಲ್ಕ ಇರೋದಿಲ್ಲ ಮತ್ತು ಸೇವಾ ಶುಲ್ಕ ಕೂಡ ಇರೋದಿಲ್ಲ ಎನ್ನುವಂಥದ್ದು. ಆದರೆ ಇಲ್ಲಿ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಯಾರು ಈ ಏಜೆನ್ಸಿಯವರು? ಇದಕ್ಕೆ ಯಾರು ಈಗ ಕಡಿವಾಣ ಹಾಕ್ತಾ ಇಲ್ವಾ? ರಾಘವೇಂದ್ರ, ಹೌದು. ಯಾಕೆಂದ್ರೆ 4 ದಿನಗಳಿಂದ ಏನ್ ಆಧಾರ್ ಕಾರ್ಡ್ ನ ಅರ್ಜಿಯನ್ನ ಹಾಕ್ತಾ ಇರ್ತಾರೆ ಆನ್ಲೈನ್ ಅಲ್ಲಿ, ಆ ಅರ್ಜಿ ಆನ್ಲೈನ್ ಅಲ್ಲಿ ಹಾಕೋದಕ್ಕಾಗಿನೇ 25 ರೂಪಾಯಿ, 30 ರೂಪಾಯಿ ಈ ತರ ನೀವು ತಗೊಳ್ತಾ ಇರೋದನ್ನ ನೋಡಬಹುದು. ಮತ್ತೆ ಅಲ್ಲಿ ಕ್ಯಾಶ್ ಅಲ್ಲಿ ಕೂಡ ಅವರು ಹಣನ ಇಟ್ಕೊಳ್ತಾರೆ. ಅವ್ರನ್ನ ಕೇಳಿದ್ರೆ, ಪ್ರಶ್ನೆ ಮಾಡಿದ್ರೆ ನಮ್ಮ ಏಜೆನ್ಸಿ ಅವರು ಹೇಳಿದ್ದಾರೆ ಅಂತ ಹೇಳಿ. ಏಜೆನ್ಸಿ ಅವರು ಯಾರು ಅಂತ ಹೇಳಿದ್ರೆ ಹೈದರಾಬಾದ್ನವರು. ಅವ್ರಿಗೆ ಕನ್ನಡ ಬರೋದಿಲ್ಲ, ಹಾಗಾಗಿ ತೆಲುಗಿನಲ್ಲೇ ಮಾತಾಡ್ತಾರೆ. ಅವ್ರಿಗೆ ಕೇಳಿದ್ರೆ ಹೇಳ್ತಾರೆ ನಮ್ಮ ಏಜೆನ್ಸಿನವ್ರು ಹೇಳಿದರೆ ತಗೊಳ್ರಿ ಅಂತ ನಾವು ತಗೋತಾ ಇದೀವಿ ಅಂತ ಹೇಳ್ತಾರೆ ರಾಘವೇಂದ್ರ. ಹಾಗಾಗಿ ಅವರು ಸಂಪೂರ್ಣವಾಗಿ ಏನು ಜೋರಾಗಿ ಮಾತನಾಡಿದ್ರೆ ಮಾತ್ರ ಅಂತವ್ರ ಹತ್ರಕ್ಕೆ ಹಣ ಪಡೆಯೋದಿಲ್ಲ. ಉಳಿದಂತೆ ಸುಮ್ನೆ ಇದ್ರೆ ಅಂತವ್ರ ಹತ್ರಕ್ಕೆ ಇಷ್ಟೇ ಕೊಡಬೇಕು ಅಂತ ಹೇಳಿ ಇಸ್ಕೊಳ್ತಾರೆ. ಮತ್ತೆ ಎಷ್ಟು ಕೊಟ್ರು ಅಷ್ಟು ಇಸ್ಕೊಳ್ತಾರೆ. ಆ ತರ ಅರ್ಜಿಗಳನ್ನ ಆನ್ಲೈನ್ ಅಲ್ಲಿ ತುಂಬಿ ಕಳಿಸ್ತಾ ಇದ್ದಾರೆ ರಾಘವೇಂದ್ರ. ಈಗ ಜಿಲ್ಲಾಡಳಿತಕ್ಕಾಗಲಿ ಅಥವಾ ಪೊಲೀಸರ ಗಮನಕ್ಕಾಗಿ ಬಂದಿದೆಯಾ ಇದು? ಇದ್ರ ಬಗ್ಗೆ ಏನಾದ್ರು ಕ್ರಮವನ್ನು ಕೈಗೊಳ್ತಾರಾ? ನೋಡ್ಬೇಕು ರಾಘವೇಂದ್ರ. ಏನಂತಂದ್ರೆ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ನವ್ರಿಗೆ ಅದಕ್ಕೆ ಏನು ಗಮನಕ್ಕೆ ಬಂದಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಈಗ ಏನಾದ್ರೂ ಅವ್ರ ಗಮನಕ್ಕೆ ಬರಬಹುದು, ಮುಂದೆ ಏನಾದ್ರೂ ಕ್ರಮ ತಗೋಬಹುದು ಅನ್ನೋದನ್ನ ಕಾದ್ ನೋಡ್ಬೇಕು ರಾಘವೇಂದ್ರ. ಥ್ಯಾಂಕ್ ಯು ಕುಮಾರಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಸ್ಥಳೀಯರಾದಂತಹ ಶಿವು ಯಾದವ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಿವು ಯಾದವ್ ಅವರೇ, ನೀವು ಆಧಾರ್ ಕಾರ್ಡ್ ಮಾಡ್ಸೋಕೆ ಹೋದಾಗ ಅಲ್ಲಿ ಅವರು ಯಾವ ಕಾರಣಕ್ಕಾಗಿ ದುಡ್ಡು ಕೇಳ್ತಾ ಇದ್ರು, ಎಷ್ಟು ಕೇಳ್ತಿದ್ರು? ಸುಮಾರು 10, 20 ರಿಂದ 50 ರಿಂದ 100 ರೂಪಾಯಿ ತನಕ ಇಸ್ಕೊಂತವ್ರೆ. ಆಮೇಲೆ ಅವ್ರಿಗೆ ಭಾಷೆ ಬರಲ್ಲ. ಆಮೇಲೆ ಜನಸಾಮಾನ್ಯರಿಗೆ ಹೋಗ್ಬೇಕಂತ ಗೊತ್ತಾಗಲ್ಲ. ಆಮೇಲೆ ಉಳ್ಳವರ ಪಾಲಾಗುತ್ತೆ. ಯಾರ್ಯಾರು ಅವ್ರಿಗೆ ಏಜೆನ್ಸಿಗೆ ಟಚ್ ಅಂತರಿ ಮಾಡ್ತಾರೆ. ಇಲ್ಲಿ ಒಟ್ಟಾರೆ ಒಂದು ಅವ್ಯವಸ್ಥೆ ಆಗರಾಗೈತೆ. ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಇಂಥದಾಗ ಆಧಾರ್ ಕಾರ್ಡ್ ಇಂತ ಮಾಡ್ಕೊಡ್ತಾರ ಅನ್ನೋದ್ರ ಬಗ್ಗೆ ಸೂಚನೆ ಸಮೇತ ಜನಸಾಮಾನ್ಯರಿಗಿಲ್ಲ. ಇಲ್ಲಿ ಯಾರ್ಯಾರಿಗೆ ಅವ್ರು ಟಚ್ ಇದಾರ, ಯಾರ್ಯಾರಿಗೆ ಪರಿಚಯ ಇದ್ರ ಆ ಏಜೆನ್ಸಿಯಿಂದ ಮತ್ತೆ ದೊಡ್ಡವರಿಗೆ ಲಿಂಕ್ ಆದ್ರೆ ಅವ್ರು ಮಾತ್ರ ಅಲ್ಲಿ ಆಧಾರ್ ಕಾರ್ಡ್ ಮಾಡ್ಕೊಳಕ್ ಸಾಧ್ಯ ಆಗ್ತಾ ಐತೆ. ಇನ್ನುಳಿದಂತ ಜನಸಾಮಾನ್ಯರಿಗಂತೂ ಪರಿಸ್ಥಿತಿ ತುಂಬಾನೇ ಕಷ್ಟ ಆಗ್ತೈತೆ. ಇದ್ರ ಬಗ್ಗೆ ತಾಲೂಕು ಆಡಳಿತ ಆಗಲಿ, ಜಿಲ್ಲಾಡಳಿತ ಆಗಲಿ ಎಲ್ಲೂ ಪ್ರಚಾರನೂ ಮಾಡ್ತಾ ಇಲ್ಲ. ಈ ರೀತಿ ನಾವು ಆಧಾರ್ ಕಾರ್ಡ್ ಇಲ್ಲಿ ಮಾಡಿಸ್ತಾ ಇದೀವಿ, ಸರ್ಕಾರ ವತಿಯಿಂದ ಇಲ್ಲಿ ಆಗ್ತೈತೆ ಅನ್ನೋ ಒಂದು ಪ್ರಚಾರನೂ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಸಾರ್ವಜನಿಕ ಹೋರಾಟಗಾರ, ನಮಗೆ ಇದ್ರ ಬಗ್ಗೆ ಮಾಹಿತಿ ಬಹುತೇಕ ಇಂಥ ಮಾಡ್ತಾವ್ರೆ, ನೀವು ಹೋಗ್ರಿ ಅಲ್ಲಿಗೆ ಅಲ್ಲಿ ಮಾಡ್ಕೊಡ್ತಾರ ಅನ್ನೋದ್ರ ಬಗ್ಗೆ ನಮ್ಗೆ ಇವ್ರು ಮಾಹಿತಿ ಕೊಡ್ತಾ ಇಲ್ಲ. ಮುಂದುವರೆದಂತ ಜನಸಾಮಾನ್ಯರಿಗೆ ತಿಳುವಳಿಕೆ ಸಂಪೂರ್ಣನೇ ಇಲ್ಲ. ಈಗ ಅವರಿಗೆ ದುಡ್ಡು ಕೇಳಿದ ತಕ್ಷಣ ಅದನ್ನು ನೀವು ವಿರೋಧಿಸಿಲ್ವಾ? ದುಡ್ಡು ಕೇಳಕ್ಕೆ ವಿರೋಧಿಸಿ ನಾವು ಜೋರ ಗಲಾಟೆ ಮಾಡೋದಕ್ಕೆ ಯಾರಾದ್ರೂ ಜೋರ ಗಲಾಟೆ ಮಾಡಿದ್ರೆ ಅವತ್ತು ಇಸ್ಕೊಳ್ಳಲ್ಲ. ಆಮೇಲೆ ಒಂದು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ತನಕ ಕಾಯಿಸ್ತಾರೆ. ನಾವು ಅಲ್ಲಿ ನಿಂತ್ಕೊಂಡು ನಿಮ್ಗೆ ಯಾರು ಮಾಡ್ಕೊಡ್ತೀವಿ, ಈಗ ಮಾಡ್ಕೊಡ್ತೀವಿ ಅಂತಾರೆ. ಅವ್ರಿಗೆ ಮಾಡ್ಕೊಟ್ಟು ಕಳಿಸ್ತಾರೆ. ಮೂರವರು ಇದೇನಾಗೈತೆ ಅಂದ್ರೆ ಅಲ್ಲಿ ಜನಗಳಿಗೆ ಕಾಯ ಅಂತ ತಾಳ್ಮೆನೆ ಯಾಕಂದ್ರೆ 10, 20, 50 ರೂಪಾಯಿ ಹೋದ್ರಲ್ಲಪ್ಪ ಬೇಗ ಮಾಡಿಸ್ಕೊಂಡು ಹೋಗೋಣಪ್ಪ ಅನ್ನೋಕ್ಕೆ ಜನಗಳು ಜಾಸ್ತಿ ಇರೋದು. ಅಂತವ್ರಿಗೆ ಯಾರು ದುಡ್ಡು ಕೊಡ್ತಾರೆ ಬೇಗ ಆಗುತ್ತೆ, ದುಡ್ಡು ಕೊಡಿದ್ರೆ ಲೇಟ್ ಆಗುತ್ತೆ. ಈ ಒಂದು ವ್ಯವಸ್ಥೆ ಆಗೈತಿ ಇಲ್ಲಿ. ದಯಮಾಡಿ ಇದ್ರ ಬಗ್ಗೆ ನಮ್ಮ ಜಿಲ್ಲಾಡಳಿತ ಸೂಕ್ತ ಕಾನೂನು ಕ್ರಮ ತಗೋಬೇಕಂತ ತಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ ಸರ್. ಎಸ್, ಥ್ಯಾಂಕ್ ಯು ಶಿವ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.